ಮಾಡಿದ್ರೆ ಅಡ್ಡಿಲ್ಲ, 2.5 ವರ್ಷ ಆಡಲಿ. ಮತ್ತು ಇದನ್ನೆಲ್ಲ ನೀವು ಮುಂದುವರಿಸ್ಕೊಂಡು ಹೋಗಿದ್ದೀರ, ಈಗ ಮಾಡ್ತಾ ಇದ್ದೀರಲ್ಲ, ಇದು ರಾಜಕಾರಣ. ಈ ರಾಜಕಾರಣ ಮಾಡೋದಿದ್ರೆ ಪಾಪ ಡಿ ಕೆ ಶಿ ಅವ್ರು ನಿಮ್ಗೆ ಚೆನ್ನಾಗಿ ಮಾಡ್ತಾರೆ, ಅವ್ರು ಅದನ್ನು ಅವ್ರು ಮಾಡ್ಕೊಳ್ಳಿ, ಅವ್ರಿಗೆ ಒಂದು 2 ವರ್ಷ ಕೊಡ್ರಿ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಈಗ ನೀವೇ ನಿಂತೀರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಅದರ ಪಾರ್ಟಿ ಹೊಡೆದು ಬಿ ಜೆ ಪಿ ಹೋಗೋದು ತಪ್ಪು. ಅದೇ ಕಾಲಕ್ಕೆ ಏನೂ ಸಾಧನೆ ಮಾಡಲಾರ್ದಾರ ಸುಮ್ಮನೆ ರೆಕಾರ್ಡ್ಗಾಗಿ ನಾನು ಮುಂದಿನ 2.5 ವರ್ಷ ಆಳ್ತೀನಿ ಅನ್ನೋದು ಸಿದ್ದರಾಮಯ್ಯರು ಅವರು ತಪ್ಪನ. ಅದಕ್ಕಿಂತಲೂ ಹೌದಪ್ಪ ನಾವು ಏನಾದ್ರು ಮಾಡ್ತೀವಿ, ನೀರನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನದಿಗಳು ಕೊಡಿಸ್ತೀವಿ ಅನ್ನೋದ್ರ ಮಾಡಲಿ, ಅದ್ರ ಜೊತೆ ನೀರು ಕೊಡೋ ಜೊತೆಗೆ ಎಲ್ಲ ಕಡೆ ಗೋಡೌನ್ ಮಾಡ್ತೀವಿ ಅನ್ನೋದ್ರ ಮಾಡಲಿ, ರೈತ ಮಾರ್ಕೆಟ್ ಕೊಡೋದ್ರ ಮಾಡಲಿ, ಇಲ್ಲ ಎಲ್ಲರಿಗೂ ಶಿಕ್ಷಣ ಫ್ರೀ, ಹೈಯರ್ ಎಜುಕೇಷನ್ ಫ್ರೀ ಮಾಡೋದ್ರೆ ಮಾಡಲಿ, 15-20% ಹಾಕಿ. ಇವು ಯಾವ ಮಾಡಲಾರ್ದ ಸುಮ್ಮನೆ ಪುಟ್ಟು ಹೋದ ಮಾಡಿದ ಸಿದ್ದರಾಮಯ್ಯರು ಒಂದು ರಾಜಕೀಯವಾಗಿ, ಆರ್ಥಿಕವಾಗಿ, ಐತಿಹಾಸಿಕವಾಗಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ. ಅದೇ ಕಾಲ ಡಿ ಕೆ ಶಿ ಅವರು ಬಿ ಜೆ ಪಿಗೆ ಹೋದ್ರೆ ಅವ್ರು ಇನ್ನಷ್ಟು ಕಾಲ್ಗಸ ಆಗ್ತಾರೆ. ಚೀಫ್ ಮಿನಿಸ್ಟರ್ ಆಗ್ಬೋದು, ಸೇಮ್ ಇಲ್ಲಂತಲ್ಲ, ಅದು ಎಲ್ಲಿವರೆಗೆ. ಈಗಾಗಲೇ ಎಸ್.ಎಂ. ಕೃಷ್ಣ ಅವ್ರದ್ದು ಅವ್ರ ಮುಂದದ, ಅದೇ ಕಾಲಕ್ಕೆ ಶಿಂದೆ ಅವರು ಮಹಾರಾಷ್ಟ್ರ ಅವ್ರದ್ದು ಅವ್ರ ಕಣ್ಣು ಮುಂದದ. ಡಿಸಿಷನ್ ಅವ್ರಿಗೆ ಬಿಟ್ಟಿದ್ದು ಏನಾದರೂ ಆಗಿರಿ. ಇದೇ ರಾಜಕೀಯ ಮುಂದುವರಿದ್ರೆ ಯಾರಿದ್ರು ಅಷ್ಟೇ, ಡಿ ಕೆ ಶಿ ಅವರು ಅಷ್ಟೇ, ಸಿದ್ದರಾಮಯ್ಯರು ಅಷ್ಟೇ. ಹೊಸದು ಏನಾದರೂ ಮಾಡೋರಿದ್ದಾರೆ ಇಬ್ಬರು ಅನ್ನೋದನ್ನ ಅವರು ಉತ್ತರಿಸ್ಬೇಕಂತ ಹೇಳ್ತಾ. ಆದರೆ ಕಾಂಗ್ರೆಸ್ಸನ್ನು ಇಬ್ಬರು ಮಾಡುವಂಥ ತಮ್ಮ ಸ್ವಂತ ಲಾಭದ, ಸ್ವಂತ ಆಶಯ, ದುರಾಶೆ ರಾಜಕಾರಣ ಕಾಂಗ್ರೆಸ್ಸಿಗೆ ಮಾತ್ರ ಹೊಡೆದು ಬೀಳ್ತದೆ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.